ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ದೀಪಕ್ ಕ್ಷತ್ರಿಯ. ಈ ವಾರದ ಇನ್ನೊಂದು ಹೊಸ ಸಂಚಿಕೆಯಲ್ಲಿ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಈ ದಿನ ಒಂದು ಅದ್ಭುತವಾದ ರೆಸಿಪಿ ಮಾಡ್ತಾ ಇದ್ದೀನಿ. ತುಂಬಾ ಸುಲಭ ಮತ್ತೆ ಟೇಸ್ಟ್ ಮಾತ್ರ ಅದ್ಭುತವಾಗಿರುತ್ತೆ. ಈ ವಾರ ಒಂದು ಅದ್ಭುತವಾದ ಒಂದು ಸ್ನ್ಯಾಕ್ ಐಟಮ್, ಅದೇ ರೀತಿ ನೈವೇದ್ಯಗಳಿಗೂ ಸಹ ಈ ಒಂದು ವಡೆನ ಇಡಬಹುದು. ಕಡಲೆಬೇಳೆ ಯೂಸ್ ಮಾಡಿ ಮಾಡ್ತಕ್ಕಂಥ ಮಸಾಲ ವಡೆ. ಹೊರಗಡೆ ಒಳ್ಳೆ ಮಳೆ ಬೀಳ್ತಿರ್ಬೇಕು, ಕೈಯಲ್ಲಿ ಒಂದು ಕಪ್ ಚಾ, ಈ ಒಂದು ಮಸಾಲ ವಡೆ ಇದ್ರೆ ಆಹಾ ಅದ್ಭುತ. ಸೊ ಮತ್ತೆ ಇನ್ಯಾವುದೇ ತಡ ಮಾಡಿದ್ರೆ ಈ ಅದ್ಭುತವಾದ ಮಸಾಲ ವಡೆನ ಯಾವ ರೀತಿ ಮಾಡಬೇಕು ಅನ್ನೋದನ್ನ ನೋಡುವ, ನಡೀರಿ. ನೋಡಿ ಸ್ನೇಹಿತರೆ, ಈ ಒಂದು ಮಸಾಲೆ ವಡೆ ಮಾಡಲಿಕ್ಕೆ ಬೇಕಾಗಿರ್ತಕ್ಕಂಥ ಸಾಮಗ್ರಿಗಳು ಏನು ಅಂತ ಹೇಳಿದ್ರೆ, ಒಂದು ಗಡ್ಡೆ ಬೆಳ್ಳುಳ್ಳಿ, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಇಲ್ಲಿ ನಾನು ಒಂದು 4 ರಿಂದ 5 ತಗೊಂಡಿದ್ದೀನಿ, ರುಚಿಗೆ ತಕ್ಕಷ್ಟು ಉಪ್ಪು, 3 ಲವಂಗ, ಅರ್ಧ ಇಂಚಿನಷ್ಟು ಚಕ್ಕೆ, 1 ಇಂಚಿನಷ್ಟು ಶುಂಠಿ, 1.5 ಟೇಬಲ್ ಸ್ಪೂನ್ ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, 1.5 ಟೇಬಲ್ ಸ್ಪೂನ್ ಪುದೀನ ಸಣ್ಣಗೆ ಹಚ್ಚಿರ್ತಕ್ಕಂಥದ್ದು, 1/4 ಟೀ ಸ್ಪೂನ್ ಅಷ್ಟು ಅರಿಶಿನ, 1/2 ಟೀ ಸ್ಪೂನ್ ಅಷ್ಟು ಸಣ್ಣಗೆ ಹಚ್ಚಿರ್ತಕ್ಕಂಥ ಕರಿಬೇವಿನ ಸೊಪ್ಪು, ಸಣ್ಣಕ್ಕೆ ಹಚ್ಚಿರ್ತಕ್ಕಂಥ ಈರುಳ್ಳಿ 3 ಮೀಡಿಯಂ ಸೈಜ್ನದ್ದು, ಕಡಲೆಬೇಳೆ 1 ಕಪ್ನಷ್ಟು, ಸರಿಸುಮಾರು 150 ಗ್ರಾಮ್ನಷ್ಟು. ನೋಡಿ, ಇಲ್ಲಿ ಈ ಕಡಲೆಬೇಳೆ ಏನಿದೆ, ಈ ಕಡಲೆಬೇಳೆನ ನೀರಲ್ಲಿ ಚಂದವಾಗಿ ಒಂದು 4 ಗಂಟೆ ಆದರೂ ಮಿನಿಮಮ್ ನೆನೆಸಬೇಕು. ಸೊ ಇದು ನೆನೆಸಿದಾಗ ಏನಾಗುತ್ತೆ, ನೀವು ನೋಡ್ತಿರಬಹುದು ಕಾಳಿನ ಸೈಜ್ ಅಥವಾ ಈ ಗಾತ್ರ ಏನಿರುತ್ತೆ ಒಂದರಲ್ಲಿ ಡಬಲ್ ಆಗಿಬಿಡುತ್ತೆ. ಸೊ ಇಷ್ಟು ಆಗಬೇಕು. ಸೊ ಇದಾದ ನಂತರ ಏನು ಮಾಡುವ, ಈ ನೀರನ್ನೆಲ್ಲ ಕಂಪ್ಲೀಟಾಗಿ ಶೋಧಿಸ್ಕೋಬೇಕು. ಇದರಲ್ಲಿ ಸ್ವಲ್ಪ ಸಹ ಹಸಿ ಇರಬಾರ್ದು. ನೋಡಿ, ಈಗ ಈ ಕಡಲೆಬೇಳೆನ ಚೆನ್ನಾಗಿ ಸ್ಟ್ರೈನ್ ಮಾಡ್ಕೊಂಡಿದ್ದೀನಿ. ಎಲ್ಲೂ ಸಹ ಒದ್ದೆ ಅಥವಾ ತೇವಾಂಶ ಇಲ್ಲ. ಇದರಲ್ಲಿ ಏನು ಮಾಡುವ ಅಂತ ಹೇಳಿದ್ರೆ, 1 ಹಿಡಿಯಷ್ಟು ಈ ಒಂದು ಕಡಲೆಬೇಳೆನ ನಾನು ಪಕ್ಕಕ್ಕೆ ಇಟ್ಕೊಳ್ತೇನೆ. ಸೊ ಹಾಗೆ ಇದನ್ನ ಸಹ ಪಕ್ಕಕ್ಕೆ ಇಡುವ. ನೋಡಿ ಸ್ನೇಹಿತರೆ, ನಾನು ಇಲ್ಲಿ ಒಂದು ಮಿಕ್ಸರ್ ಜಾರ್ನ ತಗೊಂಡಿದ್ದೀನಿ. ಇದರಲ್ಲಿ ಏನು ಮಾಡುವ ಅಂತ ಹೇಳಿದ್ರೆ, ಇದರಲ್ಲಿ ಈ ಒಂದು ಬೆಳ್ಳುಳ್ಳಿ, ಹಾಗೆ ಈ ಒಂದು ಶುಂಠಿ, ಹಾಗೆ ಈ ಚಕ್ಕೆ ಮತ್ತೆ ಲವಂಗ, ಹಾಗೆ ಈ ಹಸಿ ಮೆಣಸಿನಕಾಯಿ. ನೋಡಿ, ಈ ಹಸಿ ಮೆಣಸಿನಕಾಯಿ ನಿಮ್ಮ ಖಾರ ಎಷ್ಟು ಬೇಕೋ ಅದ್ರ ತಗ್ಗಟ್ಟಾಗಿ ನೀವು ತಗೋಬಹುದು. ಯಾಕಂತ ಹೇಳಿದ್ರೆ ಒಂದೊಂದು ಪ್ರಾಂತ್ಯದಲ್ಲಿ ಈ ಮೆಣಸಿನಕಾಯಿಯ ಖಾರ ಡಿಫ್ರೆಂಟ್ ಆಗಿರುತ್ತೆ. ಸೊ ಹಾಗಾಗಿ ನನಗೆ ಎಷ್ಟು ಬೇಕೋ ಅಷ್ಟು ಮೆಣಸಿನಕಾಯಿ ಮಾತ್ರ ಹಾಕೊಂಡಿದ್ದೀನಿ. ನೀವು ನಿಮ್ಮ ಟೇಸ್ಟ್ನ ಅನುಗುಣವಾಗಿ ನೀವು ಅದನ್ನು ಹಾಕೋಬಹುದು. ನೋಡಿ, ಇದರೆಲ್ಲರಿಗೂ ಒಂದು ಟ್ರಿಕ್ ಅಥವಾ ಒಂದು ಟಿಪ್ಪನ್ನು ಹೇಳ್ಕೊಡ್ತೀನಿ. ಏನಪ್ಪ ಅಂತ ಹೇಳಿದ್ರೆ, ಇಲ್ಲಿ ಸಾಮಗ್ರಿಗಳು ತುಂಬ ಕಮ್ಮಿ ಇರುತ್ತೆ. ಇಲ್ಲಿ ಮಿಕ್ಸಿಯಲ್ಲಿ ರನ್ ಆಗಬೇಕಂದ್ರೆ ಸರಿಯಾಗಿ ಆಗೋದಿಲ್ಲ. ಸೊ ಇದು ಕರೆಕ್ಟಾಗಿ ಸಿಗಬೇಕು ಅಂತ ಹೇಳಿದ್ರೆ ಏನು ಮಾಡ್ಬೋದು ಅಂತ ಹೇಳಿದ್ರೆ, ನೋಡಿ ಇದರಲ್ಲೇ ಒಂದು 2 ಟೇಬಲ್ ಸ್ಪೂನ್ ಅಷ್ಟು ಈ ಕಡಲೆಬೇಳೆನ ಹಾಕೊಳ್ಳುವ. ಸೊ ಈಗ ಮಿಕ್ಸ್ ಮಾಡಿದ್ರೆ ಪರ್ಫೆಕ್ಟ್ ಆಗಿ ಇದು ತರ್ತರಿಯಾಗಿ ಆಗುತ್ತೆ. ಸೊ ಈಗ ಇದನ್ನು ನೀರನ್ನು ಬಳಸ್ದಿರ ಒಂದು ಸ್ವಲ್ಪ ತರ್ತರಿಯಾಗಿ ಇದನ್ನು ರುಬ್ಕೊಂಡು ಬರುವ. ನೋಡಿ, ಈಗ ಈ ಒಂದು ಮಸಾಲೆ ಅಂತಕ್ಕಂಥದ್ದು ಆಗಿದೆ. ಸೊ ನೋಡಿ, ಇಷ್ಟು ಮಾತ್ರ ತರ್ತರಿ ಇದ್ರೆ ನಮಗೆ ಸಾಕಾಗುತ್ತೆ. ನೋಡಿ, ಈಗ ಈ ಮಾಡಿರ್ತಕ್ಕಂಥ ಈ ಮಸಾಲೆ ಏನಿದೆ ಇದನ್ನೆಲ್ಲವೇ ನಾವು ಈ ಬೌಲಲ್ಲಿ ಹಾಕ್ಕೊಳ್ತೇನೆ. ನೋಡಿ, ನಾವಾಗಲೇ ಏನು ಈ ಕಡಲೆಬೇಳೆನೆಲ್ಲ ಶೋಧಿಸ್ಕೊಂಡಿದ್ವಲ್ಲ, ಸೊ ಇದನ್ನ ಸಹ ನಾವು ಮಿಕ್ಸಿಯಲ್ಲಿ ಹಾಕಿ ಒಂದು ಸ್ವಲ್ಪ ತರ್ತರಿಯಾಗಿ ರುಬ್ಬಿಕೊಂಡು ನೋಡಿ, ಈಗ ಈ ಕಡಲೆಬೇಳೆ ಸಹ ಚಂದವಾಗಿ ಮಿಕ್ಸಿಯಲ್ಲಿ ತರ್ತರಿಯಾಗಿ ರುಬ್ಬಿದ್ದೀನಿ. ನೀವು ನೋಡ್ತಿರ್ಬೋದು, ಇಷ್ಟು ಮಾತ್ರ ತರ್ತರಿಯಾಗಿದ್ರೆ ಸಾಕಾಗುತ್ತೆ. ಸೊ ಈಗ ಇದನ್ನ ಸಹ ಈ ಒಂದು ಬೌಲಲ್ಲಿ ಹಾಕೊಂಡ್ಬಿಡುವ. ಈಗ ಇದರಲ್ಲಿ ಈ ಈರುಳ್ಳಿಯನ್ನ ಹಾಕೊಳ್ಳುವ. ನಾವು ತೆಗೆದಿಟ್ಟಿದ್ವಲ್ಲ ಈ ಒಂದು ಕಡಲೆಬೇಳೆ, ಇದನ್ನು ಸಹ ಹಾಕೊಳ್ಳುವ. ಇದರಲ್ಲಿ ಈ ಸಣ್ಣಗೆ ಹಚ್ಚಿರ್ತಕ್ಕಂಥ ಕೊತ್ತಂಬರಿ ಸೊಪ್ಪನ್ನು ಸಹ ಹಾಕೊಳ್ತೇನೆ. ಈ ಒಂದು ಸಣ್ಣಗೆ ಹಚ್ಚಿರ್ತಕ್ಕಂಥ ಪುದೀನನು ಸಹ ಹಾಕೊಳ್ತೇನೆ. ಈ ಸಣ್ಣಗೆ ಹಚ್ಚಿರ್ತಕ್ಕಂಥ ಕರಿಬೇವನ್ನು ಸಹ ಹಾಕೊಳ್ತೇನೆ. ಸ್ವಲ್ಪ ಅರಿಶಿಣ, ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಈ ಮಿಶ್ರಣನೆಲ್ಲ ಚೆಂದಾಗಿ ಒಂದಕ್ಕೊಂದು ಹೊಂದ್ಕೊಳ್ಳೋ ಹಾಗೆ ಮಿಕ್ಸ್ ಮಾಡಬೇಕಾಗತ್ತೆ. ನೀವು ನೆನಪಿಟ್ಕೋಬೇಕು, ಇದರಲ್ಲಿ ಯಾವುದೇ ರೀತಿಯಾದ ನಾನು ನೀರನ್ನು ಹಾಕಿಲ್ಲ.
ಯಾಕಂದ್ರೆ ನಿಮಗೆ ಕಲಿಸ್ಬೇಕಂದ್ರೆ ಗೊತ್ತಾಗ್ಬಿಡುತ್ತೆ ಇದು ಕರೆಕ್ಟಾಗಿ ಉಂಡೆ ಕಟ್ತಾ ಇದೆಯಾ ಇಲ್ವಾ. ಇದರಲ್ಲಿ ತುಂಬಾನೇ ನೀರು ಹಾಕ್ಬಿಟ್ರೆ, ಇಲ್ಲ ಅಂತ ಹೇಳಿದ್ರೆ ತುಂಬಾ ತರ್ತರಿಯಾಗೂ ಮಾಡಿದ್ರು ಸಹ ಎಣ್ಣೆಯಲ್ಲಿ ಒಡೆ ಬಿಡ್ಬೇಕಂತ ಹೇಳಿದ್ರೆ ಅದು ಹೊಡೆದೋಗ್ತಕ್ಕಂಥ ಚಾನ್ಸಸ್ ಇರುತ್ತೆ. ನೋಡಿ, ಇದರಲ್ಲಿ ಇನ್ನೊಂದು ಅದ್ಭುತವಾದ ಒಂದು ಥಿಂಗ್ನ ನೀವು ಆ್ಯಡ್ ಮಾಡ್ಬೋದು. ಏನಂತ ಹೇಳಿದ್ರೆ ಸಬ್ಸಿಗೆ ಸೊಪ್ಪು ಅಂತ ಬರುತ್ತೆ, ಅಥವಾ ಇಂಗ್ಲೀಷ್ನಲ್ಲಿ ಡಿಲ್ ಅಂತ ಕರೀತಾರೆ. ಅದನ್ನು ಸಹ ನೀವು ಚಂದವಾಗಿ ಸಣ್ಣಕ್ಕೆ ಹಚ್ಚಿಬಿಟ್ಟು ನೀವು ಇದರಲ್ಲಿ ಹಾಕಿದ್ರೆ ಅದು ಕೂಡ ಅದ್ಭುತವಾಗಿ ಟೇಸ್ಟ್ ಇರುತ್ತೆ. ಸೊ ನೋಡಿ, ಈಗ ಇದು ಚಂದ ಮಿಕ್ಸ್ ಆಗಿದೆ. ನೋಡಿ, ಈ ರೀತಿ ಹಿಂಗೆ ಉಂಡೆ ಕಟ್ಟಿದ್ರೆ ಪರ್ಫೆಕ್ಟಾಗಿ ಒಂದು ಉಂಡೆ ಒಂದು ಶೇಪ್ನ ಹೋಲ್ಡ್ ಮಾಡ್ತಾ ಇದೆ. ಸೊ ಇಷ್ಟು ಮಾತ್ರ ಆದರೆ ನಮಗೆ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಈಗ ಇದನ್ನು ಯಾವ ರೀತಿ ಒಡೆಗಳಾಗಿ ತಟ್ಟಬೇಕು ಮತ್ತು ಯಾವ ರೀತಿ ಅದನ್ನು ಕರಿಬೇಕು ಅನ್ನೋದು ನೋಡುವ ನಡೀರಿ. ನೋಡಿ, ಇಲ್ಲಿ ನಾನೊಂದು ಬಾಣಲೆಯನ್ನು ತೊಗೊಂಡಿದ್ದೇನೆ. ಈ ಬಾಣಲೆಯಲ್ಲಿ ಈ ಡೀಪ್ ಫ್ರೈ ಮಾಡಲಿಕ್ಕೆ ಎಷ್ಟು ಬೇಕೋ ಅಷ್ಟು ಎಣ್ಣೆನ ಹಾಕಿದ್ದೇನೆ. ಈ ಎಣ್ಣೆ ಸಹ ಚಂದ ಬಿಸಿ ಆಗಿದೆ. ಸೊ ಇದು ಆಗಿದೆ ಅಂತ ಹೆಂಗೆ ಗೊತ್ತಾಗುತ್ತೆ ಅಂತ ಹೇಳಿದ್ರೆ, ಇದನ್ನು ಒಂದು ಸ್ವಲ್ಪ ತಗೊಂಡು ಈ ರೀತಿ ಎಣ್ಣೆಲಿ ಬಿಟ್ಟರೆ ನೋಡಿ, ಈ ರೀತಿ ಮೇಲೆ ತಕ್ಷಣಕ್ಕೆ ಮೇಲೆ ಎದ್ದೇಳಬೇಕು. ಈಗ ಇದು ಎಣ್ಣೆ ಪರ್ಫೆಕ್ಟಾಗಿ ಬಿಸಿ ಆಗಿದೆ ಅಂತ ಅರ್ಥ. ಎರಡು ಕೈಯಿನ ಈ ರೀತಿ ನೀರಲ್ಲಿ ಒದ್ದೆ ಮಾಡಿಕೊಂಡು ಈ ಮಿಶ್ರಣನ ಈ ರೀತಿ ಕೈಯಲ್ಲಿ ತಗೊಳ್ಳುವ. ಇದನ್ನು ತಗೊಂಡು ಈ ರೀತಿ ತಟ್ಕೊಳ್ಳೋಣ ಕೈಯಲ್ಲಿ. ನೋಡಿ, ಈ ರೀತಿ ತಟ್ಕೊಂಡ ನಂತರ ಇದನ್ನೆಲ್ಲನೂ ಎಣ್ಣೆಯಲ್ಲಿ ಈ ರೀತಿ ಬಿಟ್ಬಿಡುವ. ಇಲ್ಲ, ನೀವು ಪ್ರಾಕ್ಟೀಸ್ ಆಗ್ತಾ ಆಗ್ತಾ ಏನಾಗುತ್ತೆ, ಇದನ್ನು ಬೆರಳಲ್ಲಿ ಈ ರೀತಿ ಮಾಡಿಕೊಂಡು ಈ ರೀತಿ ಬಿಟ್ಬಿಡಿ. ನೋಡಿ, ಇದರಲ್ಲಿ ನೆನ್ಪಿಟ್ಕೋಬೇಕಾಗಿರೋದು ಏನಂತ ಹೇಳಿದ್ರೆ, ಈ ರೀತಿ ಒಡೆಗಳನ್ನ ಹಾಕಿದ ತಕ್ಷಣ ನೀವು ಯಾವುದೇ ಕಾರಣಕ್ಕೂ ಇದರಲ್ಲಿ ಕೈ ಆಡಿಸಬಾರ್ದು. ಕಾರಣ ಏನಂತ ಹೇಳಿದ್ರೆ, ಮೊದಲು ಈ ಒಡೆಗಳೆಲ್ಲ ಅದರದ ಶೇಪನ್ನು ಹೋಲ್ಡ್ ಮಾಡಬೇಕು. ಹಂಗಂತ ಹೇಳಿದ್ರೆ ಇಲ್ಲಿ ಬರ್ತಾ ಇದೆಲ್ಲ ನೊರೆ, ಇದೆಲ್ಲ ಸ್ವಲ್ಪ ಕಮ್ಮಿ ಆಗಬೇಕು. ಅದಾದ ನಂತರ ಅದು ಶೇಪ್ ಹೋಲ್ಡ್ ಮಾಡಿದ್ಮೇಲೆ ಅಷ್ಟೇ ನೀವು ಇದನ್ನೆಲ್ಲ ಕೈ ಆಡಿಸ್ಲಿಕ್ಕೆ ಅಥವಾ ಇದನ್ನು ತಿರುಗಿಸ್ಲಿಕ್ಕೆ ನೀವು ಟ್ರೈ ಮಾಡಬಹುದು. ನೋಡಿ ಸ್ನೇಹಿತರೆ, ಇಲ್ಲೆಲ್ಲ ಸ್ವಲ್ಪ ನೊರೆ ಬರ್ತಕ್ಕಂಥದ್ದು ಕಮ್ಮಿ ಆಗಿದೆ, ಮತ್ತು ಈ ಸೈಡ್ಸಲ್ಲೆಲ್ಲ ಸ್ವಲ್ಪ ಕ್ರಿಸ್ಪ್ ಆದಂಗೆ ಕಾಣಿಸ್ತಾ ಇದೆ. ಸೊ ಈ ಟೈಮಲ್ಲಿ ನೀವು ಇದನ್ನು ತಿರುಗಿಸ್ಬಹುದು. ಸೊ ಈಗ ಇದನ್ನ ಸಹ ಈ ಕಡೆ ಒಂದೊಳ್ಳೆ ಕ್ರಿಸ್ಪ್ ಆಗೋದಕ್ಕೆ ಬಿಡುವ. ಇದು ಇನ್ನೂ ಒಂದು 2 ರಿಂದ 3 ನಿಮಿಷಗಳ ಕಾಲ ಈ ಕಡೆ ಆಗಬೇಕಾಗತ್ತೆ. ನೋಡಿ ಸ್ನೇಹಿತರೆ, ಇಲ್ಲಿ ಒಡೆಗಳೆಲ್ಲ ಚೆನ್ನಾಗಿ ಒಂದೆಲ್ಲ ಕಲರ್ ಬರ್ತಾ ಇದೆ. ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ನಿಮ್ಗೆ ಯಾವಾಗ ಗೊತ್ತಾಗಿದೆ ಅಂತ ಹೇಳಿದ್ರೆ, ನೀವು ಇಲ್ಲಿ ನೋಡ್ತಿರಬಹುದು ಈ ಒಡೆಗಳ ಹತ್ರ ಇಲ್ಲಿ ಸ್ವಲ್ಪ ಮಧ್ಯದಲ್ಲಿ ವೈಟಿಶ್ ಆಗಿ ಕಾಣಿಸ್ತಾ ಇದೆ. ಆ ವೈಟಿಶ್ ಹೋಗ್ಬಿಟ್ಟು ಒಂದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು. ಅಲ್ಲಿವರೆಗೂ ನಾವು ಇದನ್ನ ಮೀಡಿಯಂ ಫ್ಲೇಮಲ್ಲೇ ನಾವು ಇದನ್ನ ಕುಕ್ ಮಾಡಬೇಕಾಗತ್ತೆ. ನೋಡಿ, ನೀವೆಲ್ಲ ನೋಡ್ತಿರ್ಬೋದು, ಎಲ್ಲ ಕಡೆ ಈವನ್ ಕಲರ್ ಬಂದಿದೆ, ಈವನ್ ಆಗಿ ಇದು ರೋಸ್ಟ್ ಆಗಿದೆ. ಎಲ್ಲೂ ಸಹ ಮಧ್ಯದಲ್ಲಿ ಎಲ್ಲೋ ಸ್ಪಾಟ್ಸ್ ಇಲ್ಲ. ಸೊ ಈಗ ಇದು ಪರ್ಫೆಕ್ಟಾಗಿ ಆಗಿದೆ ಅಂತ ಅರ್ಥ. ಸೊ ಈಗ ಏನು ಮಾಡೋಣ, ಈ ಒಡೆಗಳನ್ನೆಲ್ಲನೂ ಒಂದು ಪ್ಲೇಟಲ್ಲಿ ತೆಗೆದುಕೊಂಡ್ಬಿಡುವ. ನೋಡಿ, ಇಷ್ಟು ಮಾತ್ರ ಆದರೆ ಪರ್ಫೆಕ್ಟಾಗಿ ಇದು ಆಗಿದೆ ಅಂತ ಅರ್ಥ. ಇದನ್ನೆಲ್ಲ ಒಂದು ಪ್ಲೇಟಲ್ಲಿ ತೆಗೆದುಬಿಡುವ. ನೋಡಿ, ಈಗ ಈ ಚಟ್ಟಂಬಡೆ ಅಥವಾ ಮಸಾಲೆ ವಡೆ ರೆಡಿ ಆಗಿದೆ. ಸೊ ಇದೇ ರೀತಿ ಇನ್ನೊಂದು ಬ್ಯಾಚ್ ಅನ್ನು ಸಹ ಮಾಡ್ಕೊಂಡ್ಬಿಡುವ. ನೋಡಿ, ಈಗ ಈ ಅದ್ಭುತವಾದ ಕಡಲೆಬೇಳೆಯ ಮಸಾಲೆ ವಡೆ ರೆಡಿ ಆಗಿದೆ. ನಿಮ್ಗೆ ಇಷ್ಟ ಆಯ್ತಾ? ಸೊ ಖಂಡಿತವಾಗಿಯೂ ನೀವು ನಿಮ್ಮ ಮನೆಯಲ್ಲಿ ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಹೇಳಿರ್ತಕ್ಕಂಥ ಟಿಪ್ಸ್ ಆ್ಯಂಡ್ ಟ್ರಿಕ್ಸ್ ಜೊತೆಗೆ ನೀವು ಇದನ್ನು ಮನೆಯಲ್ಲಿ ಮಾಡಿ ನೋಡಿ ಅದು ಯಾವ ರೀತಿ ಆಗಿದೆ ಅಂದ್ಬಿಟ್ಟು ನನಗೆ ತಿಳಿಸೋದನ್ನ. ನೋಡಿದ್ರಲ್ಲ ಎಷ್ಟು ಅದ್ಭುತವಾಗಿ ರೆಸಿಪಿ ಬಂದಿದೆ ಅಂದ್ಬಿಟ್ಟು. ನೋಡ್ರಿ, ಆ ಟೆಕ್ಸ್ಚರ್ ನೋಡಿ, ಆ ಒಂದು ಕಲರ್ ನೋಡಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂದ್ಬಿಟ್ಟು. ನೋಡ್ತಾ ಇದ್ರೇನೆ ಬಾಯಲ್ಲಿ ನೀರು ಊರ್ತಾ ಇದೆ, ಅಷ್ಟು ಅದ್ಭುತವಾಗಿದ್ದು ಬಂದಿದೆ. ನಾ ಹೇಳಿರ್ತಕ್ಕಂಥ ವಿಧಾನದಲ್ಲಿ ಒಮ್ಮೆ ಇದನ್ನು ಮಾಡಿ ನೋಡಿ. ಖಂಡಿತ ಹೇಳ್ತೀನಿ, ನಿಮ್ಮ ಮನೆಯವರೆಲ್ಲರೂ ಈ ಒಂದು ರೆಸಿಪಿಗೆ ನೀವು ಮಾಡೋದಕ್ಕೆ ಫಿದಾ ಆಗ್ಬಿಡ್ತಾರೆ, ಅಷ್ಟು ಅದ್ಭುತವಾಗಿರುತ್ತೆ. ಹಾಗಾದ್ರೆ ನಂಗನ್ಸುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂದ್ಬಿಟ್ಟು. ಇಷ್ಟ ಆಗಿದ್ರೆ ಆಸ್ ಯೂಶುವಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಹಾಗೆ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಹಾಗಾದ್ರೆ ಮತ್ತೆ ಇದೇ ರೀತಿ ಭೇಟಿ ಆಗ್ತಿರ್ತೀನಿ. ಅಲ್ಲಿವರೆಗೂ ದೀಪಕ್ ಕ್ಷೇತ್ರ ಸೈನಿಂಗ್ ಆಫ್ ಅಂಡ್ ಜೈ ಹಿಂದ್, ಜೈ ಕರ್ನಾಟಕ, ನಮಸ್ಕಾರ.